ನಮ್ಮ ರಾಜ್ಯ ಸರ್ಕಾರದಲ್ಲಿ ಊರಿಗೆಲ್ಲ ಬುದ್ಧಿ ಹೇಳುವಂತ ಸಚಿವರುಗಳಿದ್ದಾರೆ. ಮಾತೆತ್ತಿದ್ರೆ ಬಿಹಾರದಲ್ಲಿ ಹಂಗಾಯ್ತು, ಉತ್ತರ ಪ್ರದೇಶದಲ್ಲಿ ಹಿಂಗಾಯ್ತು, ಮಹಾರಾಷ್ಟ್ರದಲ್ಲಿ ಮತ್ತೇನೋ ಆಯ್ತು, ಈ ರೀತಿ ಕಥೆಗಳನ್ನ ಹೇಳುತ್ತಾ ಅಲ್ಲಿ ಸರಿ ಇಲ್ಲ, ನಾವು ಬಹಳ ಅದ್ಭುತ ಇದ್ದೀವಿ ಅಂತ ಹೇಳ್ಕೊಂಡು ಓಡಾಡುವಂತ ಸಚಿವರಿದ್ದಾರೆ. ಆದರೆ ರಾಜ್ಯದಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳು, ಜಿಲ್ಲಾಸ್ಪತ್ರೆಯಲ್ಲಿ ಸ್ಕ್ಯಾನಿಂಗ್ ಸೆಂಟರ್ಗಳು ಬಂದಾಗಿ 4-5 ದಿನ ಆಗ್ತಾ ಬಂತು, ನಮ್ಮ ಸಚಿವರುಗಳ ಬಾಯಿ ಮಾತನಾಡ್ತಾನೆ ಇಲ್ಲ. ಕಳೆದ ಹಲವು ದಿನಗಳಿಂದ ಸಮಸ್ಯೆ ಆಗ್ತಾ ಇದೆ. ಕಳೆದ 2 ದಿನಗಳಿಂದ ಅಂತೂ ಕಂಪ್ಲೀಟ್ ಸ್ಟಾಪ್ ಆಗಿದೆ. ಬಡ ರೋಗಿಗಳು ಒದ್ದಾಡ್ತಾ ಇದ್ದಾರೆ. ಎಲ್ಲೆಲ್ಲೋ ದೂರದಿಂದ ಬರ್ತಾರೆ, 50 ಕಿಲೋಮೀಟರ್ 100 ಕಿಲೋಮೀಟರ್ ದೂರದಿಂದ ಜಿಲ್ಲಾಸ್ಪತ್ರೆಗೆ ಬರ್ತಾರೆ. ಯಾಕೆ ಅಂತಂದ್ರೆ ಫ್ರೀ ಇದೆ, ಸ್ಕ್ಯಾನಿಂಗ್ ಫ್ರೀ ಇದೆ ಅಂತ ಬರ್ತಾರೆ. ಬಂದ್ರೆ ವಾಪಸ್ ಹೋಗಬೇಕು. ಆಗಲ್ಲ, ದುಡ್ಡು ಕೊಟ್ಟಿಲ್ಲ, ಸರ್ಕಾರ ದುಡ್ಡು ಕೊಟ್ಟಿಲ್ಲ, ನಾವು ಮಾಡಲ್ಲ ಅಂತ ಸ್ಕ್ಯಾನಿಂಗ್ ಸೆಂಟರ್ ಅವರು ಹೇಳ್ತಿದ್ದಾರೆ. ತುಮಕೂರಲ್ಲೂ ಸೇಮ್ ಸ್ಥಿತಿ. ನಾವು ಆಗಲೇ ಬಹಳ ಜಿಲ್ಲೆಗಳ ಡೀಟೇಲ್ ಅನ್ನು ಗಮನಿಸಿದ್ವಿ, ನಿಮ್ಮ ಮುಂದೆ ಇಡ್ತಾ ಹೋದ್ವಿ. ತುಮಕೂರಲ್ಲೂ ಹಂಗೆ ಇದೆ ಪರಿಸ್ಥಿತಿ. ಎಲ್ಲ ಕಡೆ ಸೇಮ್ ಪರಿಸ್ಥಿತಿ. ಬಡ ರೋಗಿಗಳು ಬರೋದು, ವಾಪಸ್ ಹೋಗೋದು. ಮಾಡಿಸು ಅಂತ ಹೇಳಿದ್ರು ಡಾಕ್ಟ್ರು. ನಿನ್ನೆಯಿಂದ ಬಂದಿದ್ದೀವಿ ಇಲ್ಲಿ. ಹಂಗೆ ಬೈಕಲ್ಲಿ ಬಿದ್ದಿದ್ನ, ಅದರದ್ದು ಬ್ರೈನ್ಗೆ ಸ್ವಲ್ಪ ಇದು ಮಾಡಿಸ್ರಿ ಅಂತ MRI ಸ್ಕ್ಯಾನ್ ಮಾಡ್ಸೋಕ್ಕೆ ಹೇಳಿದರು. ಬ್ರೈನ್ಗೆ CT ಬ್ರೈನ್ ಬರ್ಕೊಟ್ಟಿದ್ರು. ಮಾಡ್ಸೋಕೆ ಹೇಳಿದ್ರು. ನಿನ್ನೆಯಿಂದ ವೆಯ್ಟಿಂಗು. ಮಧ್ಯಾಹ್ನ ಬರ್ರಿ ಅಂತಂದರು, 3 ಗಂಟೆ. ಇವಾಗ ಬಂದು ಕೇಳಿದ್ರೆ ಆಗಲೇ ನೋಡೋಣ, ಇನ್ನೂ ಗೊತ್ತಿಲ್ಲ ಹಂಗೆ ಹಿಂಗೆ ಅಂದರು. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಹೌದೌದು. ಏನು ಹೇಳ್ತಾರೆ ಹೋಗಿ ಕೇಳಿದಾಗ? ಜಿಲ್ಲಾಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಸಿಗುತ್ತಿದ್ದಂತಹ ಸ್ಕ್ಯಾನಿಂಗ್ ಸೌಲಭ್ಯ ಇದೀಗ ಬಂದಾಗಿರುವಂಥದ್ದು. ಕಳೆದ 2 ದಿನಗಳಿಂದ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿದ್ದಂಥ ಸ್ಕ್ಯಾನಿಂಗ್ ಬಂದಾಗಿರುವಂಥದ್ದು. ಯಾಕೆ ಬಂದಾಗಿದೆ ಮತ್ತು ಏನೆಲ್ಲ ಸಮಸ್ಯೆ ಆಗ್ತಿದೆ ಎಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ನೀವೀಗ ದೃಶ್ಯದಲ್ಲಿ ನೋಡ್ತಿರುವಂಥದ್ದು ಇದು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿರುವಂತಹ ಸ್ಕ್ಯಾನಿಂಗ್ ಸೆಂಟರ್ ಆಗಿರುವಂಥದ್ದು. CT ಮತ್ತು MRI ಸ್ಕ್ಯಾನ್ಗಳನ್ನು ಇಲ್ಲಿ ಮಾಡುವಂಥದ್ದು. ದಿನಕ್ಕೆ ತುಮಕೂರು ಜಿಲ್ಲೆಯಾದಂಥ 10 ತಾಲೂಕು ಬಹಳ ವಿಶಾಲವಾದಂತಹ ಜಿಲ್ಲೆಯಾಗಿರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಜನರು ಚಿಕಿತ್ಸೆಗೆ ಬರ್ತಾರೆ. ಬರುವಂತಹ ಜನರಿಗೆಲ್ಲರಿಗೂ ಕೂಡ ಕಳೆದ 2 ದಿನಗಳಿಂದ CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ ಇಲ್ಲದೆ ಬಂದಾಗಿರೋದನ್ನು ನಾವು ಕಾಣ್ಬೋದು. ಕಾರಣ ಏನು ಅಂತ ಹುಡುಕಂಥ ಸಂದರ್ಭದಲ್ಲಿ ರೋಗಿಗಳು ಬಂದು ಈ ಒಂದು ಸೆಂಟರನ್ನು ಕೇಳಿದಂಥ ಸಂದರ್ಭದಲ್ಲಿ ಸರ್ಕಾರದಿಂದ ನಮಗೆ ಬಿಲ್ ಆಗಿಲ್ಲ ಅನ್ನೋ ಒಂದು ಮಾಹಿತಿಯನ್ನು ಇವರು ಹೇಳ್ತಿರುವಂಥದ್ದು. ಹಾಗಾಗಿ 2 ದಿನಗಳಿಂದ ಬಂದಂತಹ ರೋಗಿಗಳು CT ಸ್ಕ್ಯಾನ್ ಸಿಗದೆ ಪರದಾಡ್ತಿರುವಂಥದ್ದನ್ನು ನಾವು ಕಾಣ್ತಿರ್ಬೋದು. ಅಪಘಾತ ಆದಂಥವ್ರಿಗೆ ತಲೆಗೆ ಪೆಟ್ಟಾಗಿರುವಂಥದ್ದು, ಕೈಕಾಲಿಗೆ ಹೂನಗಳಾಗಿರುವಂಥದ್ದು, ಇಂಥವರೆಲ್ಲರಿಗೂ ಕೂಡ ಎಮರ್ಜೆನ್ಸಿ ಕೇಸ್ ಇರುತ್ತೆ. ಹಾಗಾಗಿ ಸರ್ಕಾರದಿಂದ ಉಚಿತವಾಗಿ ಸ್ಕ್ಯಾನ್ ಮಾಡುವಂತಹ ಯೋಜನೆ ಆಗಿರುವಂಥದ್ದು. ಆದರೆ ಈ ಕಳೆದ 2 ವರ್ಷದಿಂದ ಏನು ಈ ಒಂದು ಸ್ಕ್ಯಾನಿಂಗ್ ಸೆಂಟ್ರನ್ನು ನಡೆಸ್ತಿರುವಂತಹ ಏನು ಕೃಷ್ಣ ಡಯಾಗ್ನೋಸ್ಟಿಕ್ ಲಿಮಿಟೆಡ್ ಅನ್ನೋ ಒಂದು ಏಜೆನ್ಸಿ ಏನಿರುವಂಥದ್ದು, ಈ ಏಜೆನ್ಸಿಗೆ ಹಣ ಬಂದಿಲ್ಲ. 2 ವರ್ಷಗಳಿಂದ ಬಿಲ್ ಪಾವತಿಸದೆ ಬಾಕಿ ಉಳಿಸ್ಕೊಂಡಿರೋ ಕಾರಣದಿಂದಾಗಿ ಈ ಒಂದು ಸಮಸ್ಯೆ 2 ದಿನಗಳಿಂದ ಈ ಒಂದು CT ಸ್ಕ್ಯಾನ್ ಮತ್ತು MRI ಸ್ಕ್ಯಾನ್ಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಸರ್ಕಾರ ಹಣ ನೀಡದೇ ಬಾಕಿ ಇರೋದೇ ಇದಕ್ಕೆ ಪ್ರಮುಖ ಕಾರಣ ಅಂತೇಳಿ. ಸರ್ಕಾರದ ಈ ನಿರ್ಧಾರದಿಂದಾಗಿ ಏನು ರೋಗಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಪರದಾಡ್ತಿರುವಂಥದ್ದನ್ನು ನಾವು ಕಾಣ್ಬೋದಾಗಿರುವಂಥದ್ದು. ಇದು ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ CT ಸ್ಕ್ಯಾನ್ ಸೆಂಟರ್ನ ಮಾಹಿತಿ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯೋಗೇಶ್ ಜೊತೆ ಮಾಂತೇಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ತುಮಕೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.